Hi, hello, good morning, Bangalore and Karnataka. So, welcome to my another vlog, guys. Right now, ನಾನು ಮತ್ತು ನನ್ನ ಫ್ರೆಂಡ್ಸ್ಗಳೆಲ್ಲ ಇವಾಗ ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ಅವರೆಲ್ಲ ಎಕ್ಸೈಟ್ಮೆಂಟಲ್ಲಿದ್ದಾರೆ ಆ್ಯಕ್ಚುಲಿ. ಎಸ್. ಸೊ ಒಂದು ರೂನಿ ಟಿ ವಿಸು ನಂದು ಗೊತ್ತಲ್ಲ ಆಲ್ರೆಡಿ ಸ್ಕ್ರ್ಯಾಮ್ 411. ಸೊ ದ ವೆದರ್ ಸೀಮ್ಸ್ ವೆರಿ ಗುಡ್ ಫಾರ್ ದ ಗುಡ್ ರೈಡ್. ಹಂಗಾಗಿ ನೋಡೋಣ ಒಂದು ಜಾಲಿ ರೈಡ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಸೊ ನಿಮಗೆ ಲೊಕೇಶನ್ನು ಅದು ಇದು ಎಲ್ಲ ನಿಮಗೆ ಮುಂದೆ ಹೇಳ್ತಾ ಬರ್ತೀನಿ. ಓಕೆ, ಹಂಗಾಗಿ ಸೊ ಕೀಪ್ ವಾಚಿಂಗ್ ಇಟ್ ಗೈಸ್. ನಮ್ಮ ಹುಡುಗರುಗಳು ಹೈಪ್ ಕೊಡೋದ್ರಲ್ಲಿ ಯಾವತ್ತೂ ಮಿಸ್ ಮಾಡಲ್ಲ ಗುರು. ಅದಕ್ಕೆ ಬಾಯ್ಸ್ ರೈಡ್ ಅಂತ ಅನ್ನೋದು. ಹಾಂ, ಸೊ ಇದು ದೊಡ್ಡಬಳ್ಳಾಪುರ ಮೇನ್ ರೋಡು. ಇವಾಗ ಟ್ರಾಫಿಕ್ ಕೂಡ ಅಷ್ಟೊಂದು ಕಡಿಮೆ ಆಗಿದೆ. ಸೊ ನೋಡೋಣ ಯಾವ ಥರ ಮುಂದೆ ಸೀನ್ರೀಸು, ನೇಚರ್ ಕೈಂಡ್ ಆಫ್ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಟ್ರಾಫಿಕ್ಕು ಮುಂಚೆ ಇಲ್ಲಿ ಸಿಗ್ನಲ್ ಹಾಕಿರಲಿಲ್ಲ, ಇವಾಗೆಲ್ಲ ಸಿಗ್ನಲ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಇಲ್ಲೆಲ್ಲಿ ತಗೊಂತೀಯ ಇಲ್ಲಿ ಬ್ಲೂಟೂತಾ? ಕ್ವಾಟ್ಲೆ ಕೊಡೋದ್ರಲ್ಲಿ ಇವನಂತೂ ಮಿಸ್ ಮಾಡಲ್ಲ ಯಾವತ್ತೂ. ಇಲ್ಲೆಲ್ಲೂ ಇಲ್ಲ ಕಣ ಅಲ್ಲಿ. ಯಾರಿಗೂ ಇವನು ಪಾರ್ಕಿಂಗ್ ಲೈಟ್ಸ್ ಹಾಕೊಂಡು ಹೊಡಿತಾ ಬಿದ್ದವನ್ ಗುರು. ಹೋಗತ್ತಾಗ ಹೆಲ್ಮೆಟ್ ಇಲ್ಲ ಏನಿಲ್ಲ. ಹಾಂ ಸಿಗಾಕೋ ಗುರು. ಅಮಾವಾಸ್ಯೆ ಬರ ಇವತ್ತು. A2 ಅದು ಆ ಪ್ರಕಾರ ವೆದರ್ ಇಟ್ಸ್ ಟೂ ಗುಡ್. ಒಂದೊಂದು ಕಡೆ ಕೆಲವು ಕಡೆ ಮಳೆ ಬೀಳುವ ಸಾಧ್ಯತೆ ಇದೆ ಅಂತ ಅಂದ್ಕೊಂಡು ಹೇಳಿದರು. ಸಾಧ್ಯತೆ ಯಾವತ್ತಿದ್ರು ಈ ದೊಡ್ಡಬಳ್ಳಾಪುರ ಮೇನ್ ರೋಡಲ್ಲಿ ಯೂಶಲಿ ಇದೇ ಟ್ರಾಫಿಕ್ ಇರುತ್ತೆ. ಬಟ್ ಸಂಡೇಸ್ ಯೂಶಲಿ ಜಾಸ್ತಿ ಪ್ರಾಬಬ್ಲಿ ಬಿಕಾಸ್ ಈ ನಂದಿ ಹಿಲ್ಸು ಆ ಕಡೆ ಈ ಕಡೆ ಓಡಾಡಕ್ಕೆ ಬರ್ತಾ ಇರ್ತಾರಲ್ಲ. ಸೊ ಹಾಗಾಗಿ ನಮ್ಮ ಹುಡುಗ ಬರ್ತಾನೆ ನೋಡಿ, ಮಿರರಲ್ಲಿ ಕಾಣ್ತಿದ್ದ ಅಲ್ಲಿ. ಹಾಗೆ ಅದು ನಮ್ಮ ಹುಡುಗ. ಹೋಗ ಮುಂದೆ ಹೋಗ. ಅಲ್ಲಿ ಇದು ಹೂವೆಲ್ಲ ಫುಲ್ ಇವತ್ತು ಹಬ್ಬ ಥರನಾ? ಹಬ್ಬ ಇದೆಯಾ? ಅಮಾವಾಸ್ಯೆ ಅಂತ ಗೊತ್ತಿತ್ತು ಇವತ್ತು, ಬಟ್ ಅಮಾವಾಸ್ಯೆನ ಈ ರೇಂಜ್ಗೆಲ್ಲ ಇದು ಮಾಡ್ತಾರಾ ಗೊತ್ತಿಲ್ಲ. ಅಮಾವಾಸ್ಯೆನೆಲ್ಲ ಸೆಲೆಬ್ರೇಟ್ ಮಾಡ್ತಾರಾ ಸೀರಿಯಸ್ಲಿ? ಏನು ಹೇಳ್ತಾ ಇದೆಯಾ ಲೋಕಿ? ನಮ್ಮ ಗ್ರೂಟ್ ಇವತ್ತು ನೆನ್ನೆ ಸ್ನಾನ ಮಾಡಿಸಿ ಫುಲ್ ಶಿಸ್ತಾಗಿ ರೆಡಿ ಆಗ್ಬಿಟ್ಟಿದ್ದಾನೆ ಇವತ್ತು. ಯಾಕೆ ಕೊಡ್ತಾ ಇರ್ತಾನೆ ಎಲ್ಲ ಹೋದ್ರು. ನನ್ನ ಶಿಷ್ಯ ಎಲ್ಲೇ ಹೋದ್ರು ಮಿಸ್ ಮಾಡ್ಕೊಳಂಗೆ ಇಲ್ಲ, ಜೊತೆಗೆ ನನ್ನ ಡಾರ್ಲಿಂಗ್. ಹುಡುಗರಿಗೆ ಲೈಫಲ್ಲಿ ಒಂದು ಏಮ್ ಇರುತ್ತೆ ಆ್ಯಕ್ಚುಲಿ. ಓಕೆ, ಸೊ ನನ್ನ ನೇಮ್ ಅಂತ ಬಂದಾಗ ಇದ್ರ ಬಗ್ಗೆ ಹೇಳಿರಲಿಲ್ಲ ಗೈಸ್. ಓಕೆ, ಲಿಟ್ರಲಿ ಐ ಲೆಫ್ಟ್ ಮೈ ಜಾಬ್ ಆಫ್ಟರ್ ಟೇಕಿಂಗ್ ಮೈ ಗ್ರೂಟ್ ಬೇಸಿಕಲಿ. ಓಕೆ, ಸೊ ಆ ಫೀಲಿಂಗ್ ಯಾವತ್ತು ಅದು ನಾವೆಲ್ಲೇ ಹೋದರೂ ಅಷ್ಟೇ. ಓಕೆ, ದ ಫೀಲಿಂಗ್ ಇಸ್ ಟೋಟಲಿ ಡಿಫ್ರೆಂಟ್ ಗೈಸ್. ಆ ಬೈಕು ನೀವು ಓನ್ ಸ್ವಂತ ದುಡ್ದು ತಗೊಂಡು ಈ ಥರ ಮುಂಚೆ ಲಾಗ್ಸ್ ಎಲ್ಲ ಏನು ಅಷ್ಟೊಂದೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ ದ ಸೆನ್ಸ್ ಎಲ್ಲ ಸೆಟಪ್ ಎಲ್ಲ ಆಗಲಿ, ಮತ್ತು ಟೈಮು ಕೂಡ ಸಿಗ್ತಿರ್ಲಿಲ್ಲ ನನಗೆ. ಆ್ಯಂಡ್ ಆಲ್ಸೋ ಐ ಲೆಫ್ಟ್ ದ ಜಾಬ್ ಆ್ಯಂಡ್ ರೈಟ್ ನೌ ಐ ಫೀಲ್ ಲೈಕ್ ದಿಸ್ ಇಸ್ ಹೌ ದ ಲೈಫ್ ಹ್ಯಾಸ್ ಟು ಬಿ. ಯಾ, that's how guys, with good friends and nice this kind of the long trips. Yeah, I totally appreciate my friends also for giving ಈ ಥರ ನನಗೆ ಸಪೋರ್ಟ್ ಎಲ್ಲ ಕೊಡ್ತಿರೋದು. ಹಾಗೆ ನಂಗೆ ಫಸ್ಟ್ ಲಾಗ್ಸ್ ಎಲ್ಲ ನೋಡಿ ಇವಾಗ ಸೆಕೆಂಡ್ ಲಾಗ್ ನೋಡೋಕ್ಕೆ ಬಂದಿರೋರ್ಗು ಕೂಡ ಐ ಲಿಟ್ರಲಿ ಥ್ಯಾಂಕ್ ದೆಮ್ ದ್ಯಾಟ್ ಒಂದಿನ ಐ ಕ್ಯಾನ್ ಆಲ್ಸೋ ಟ್ರೈ ಟು ಗಿವ್ ದ ಬೆಸ್ಟ್ ಔಟ್ ಆಫ್ ಮೀ. ಸೊ ವೆನೆವರ್ ಐ ಕಮ್ ದಿಸ್ ಸೈಡ್ ರೈಡ್, ಆ ಟೈಮಲ್ಲಿ ನನಗೆ
ನಮ್ಮ ಡಿಗ್ರಿ ಫ್ರೆಂಡ್ಸ್ ನೆನಪಾಗ್ತಾರೆ, ಬಿಕಾಸ್ ವಿ ಹ್ಯಾವ್ ಟ್ರಾವೆಲ್ಡ್ ಲಾಟ್ ಮೆನಿ ಟೈಮ್ಸ್ ಇನ್ ದಿಸ್ ರೂಟ್ ಆ್ಯಕ್ಚುಲಿ. ಆ್ಯಂಡ್ ಆಲ್ಸೋ ಹಿಸ್ ಹೋಮ್ ಇಸ್ ಆಲ್ಸೋ ಇಲ್ಲೇ ಹತ್ರದಲ್ಲೇ ಇರೋದು. ಸೊ ಹಾಗಾಗಿ ಯಾವತ್ತಿದ್ರೂ ನಿಮ್ಮ ಫ್ರೆಂಡ್ಸ್ನ ಮರೆಯೋಕ್ಕೆ ಹೋಗ್ಬೇಡಿ. ಓಕೆ, ಅಲ್ಲಿ ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಪ್ರಾಬಬ್ಲಿ ಭಗತ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಅಂದ್ಕೊಂಡು ಬಂದಿದ್ದೀವಿ ಇವಾಗ. ಸೊ ಲೆಟ್ಸ್ ಸಿ ಹೌ ದ ಟೇಸ್ಟ್ ವಿಲ್ ಬಿ. ಓಕೆ ವೀಕ್ಷಕರೇ, ನಾವು ಇವಾಗ ಜಸ್ಟ್ ನಾವು ದೊಡ್ಡಬಳ್ಳಾಪುರ ಟರ್ನಿಂಗ್ ತೊಗೊತಾ ಇದ್ದೀನಿ, ದೊಡ್ಡಬಳ್ಳಾಪುರ ಕಡೆಗೆ. ಇಲ್ಲಿ ನೋಡಿ, ಅಲ್ಲಿ ನೋಡಿದ್ರೆ ನಿಮಗೆ ಘಾಟಿ ಸುಬ್ರಹ್ಮಣ್ಯ ಆ ಕಡೆ. ಓಕೆ, ಅದೇ ರೂಟಲ್ಲಿ ನಮಗೆ ಇಲ್ಲಿ ಮ್ಯಾಪ್ ತೋರಿಸ್ತಿರೋದು ಇದೇ ಸ್ಟ್ರೈಟ್ ರೋಡು. ಸೊ ಹಂಗಾಗಿ ವಿ ಹ್ಯಾವ್ ಟು ಗೋ ದಿಸ್ ವೇ ಆಗೋದು. ಸೊ ಲೆಟ್ಸ್ ಸಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ದ ಮ್ಯಾಪ್ ಶೋಯಿಂಗ್ ಫಾರ್ ದ ಸ್ಟ್ರೈಟ್. ಸ್ಲೋವಲ್ಲಿ ಹೋಗೋರೆಲ್ಲ ರೈಟಲ್ಲಿ ಹೋಗ್ತಾರಾ? Okay, you can see there the Hindupura is there and the Gauri Bidnur exactly 37 km and Anandpura 187 km. So we have to go to the Gauri Bidnur right now. ರೋಡಲ್ಲೆಲ್ಲ ನಾಯಿಗಳನ್ನೆಲ್ಲ ಹಿಂಗೆ ಹೊಡ್ಬಿಟ್ಟಿರ್ತಾರೆ ನೋಡಿ, ಅದನ್ನ ನೋಡೋಕ್ಕಾಗಲ್ಲ ಗುರು. ಒಂಥರ ತಳ್ಳೆಲ್ಲ ಚಿಂಪಿದಂಗೆ ಆಗುತ್ತೆ. ಸ್ವಲ್ಪ ನೋಡಿಕೊಂಡು ನೈಟ್ ಡ್ರೈವರ್ಸ್ ಎಲ್ಲ ಓಡಾಡ್ಬೇಕಾದ್ರೆ ಸ್ವಲ್ಪ ನಿಧಾನ ನೋಡ್ಕೊಂಡು ಹೋಗ್ಬೇಕು. ಮಧ್ಯ ಅಲ್ಲಿ ಅಲ್ಲಲ್ಲೇ ನಿಂತ್ಕೊಂಡಿರ್ತವೆ, ಪಾಪ ಅವಕ್ಕೇನು ಗೊತ್ತಿರುತ್ತೆ. ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಈ ರೋಡ್ ನನಗೆ ಯಾವ ಥರ ನೆನಪಾಗುತ್ತೆ ಅಂತಂದರೆ, ವೆನ್ ಐ ವಾಸ್ ಸ್ಟಡಿಂಗ್ ಇನ್ ಮೈ ಡಿಗ್ರಿ, ಈ ರೋಡಲ್ಲಿ ನಮ್ಮ ಸೇಮ್ ಇದೇ ಥರನೇ ನಮ್ಮ ಬಾಯ್ಸ್ಗಳ ಜೊತೆ ಆ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲನೂ ಕರ್ಕೊಂಡ್ಬಂದಿದೆ. ಸೊ ದಟ್ ಈಸ್ ಒನ್ ಆಫ್ ಮೈ ಮೆಮೊರೇಬಲ್ ಮಕ್ಲಿದುರ್ಗ ಟ್ರೆಕ್ಕಿಂಗ್. ಟ್ರಾವೆಲ್ ಅಂದರೆ ಅಷ್ಟೇ ಗೈಸ್. ಓಕೆ, ಇಟ್ಸ್ ಆಲ್ ಅಬೌಟ್ ಯುವರ್ ಟೋಟಲ್ ಮೆಮೊರೀಸ್. ಓಕೆ, ಇಟ್ಸ್ ಡಿಪೆಂಡ್ಸ್ ಆನ್ ವಿತ್ ಹೂಮ್ ನೀವು ಯಾರ ಜೊತೆ ಟ್ರಾವೆಲ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಓಕೆ, ಸೊ ಲಾರಿ ಹೋಗ್ತದೆ. ಸೊ ಕಟ್ ಮಾಡಿಬಿಟ್ಟು ಮುಂದೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಕಾಣಿಸ್ತಿದೆ ಅಲ್ಲ ನೋಡಿ ಗೈಸ್, ಇಲ್ಲಿ ಆಲ್ ದ ಗ್ರೀನರೀಸ್ ಆ್ಯಂಡ್ ಆಲ್ ಯು ಕ್ಯಾನ್ ಸಿ, ಲುಕ್ ಅಟ್ ದಟ್. ಎಲ್ಲ ಚೆನ್ನಾಗಿ ಮಳೆ ಬಿದ್ದಾದ್ಮೇಲೆ ಹಸಿರು ನೋಡೋದೇ ಒಂಥರ ಚಂದ. ಓಕೆ, ಆ್ಯಂಡ್ ದಿಸ್ ಇಸ್ ದ ಮಕ್ಲಿ ದುರ್ಗಾ ರೂಟ್ ಗೈಸ್. ಸೊ ನೆವರ್ ಮಿಸ್ ದಿಸ್ ರೂಟ್ ಇಫ್ ಯು ಗೈಸ್ ಆರ್ ಕಮಿಂಗ್ ಇನ್ ದ ವಾಟ್ ಇಸ್ ದಟ್ ಮಕ್ಲಿ ದುರ್ಗಾ ಟ್ರೆಕ್ಕಿಂಗ್. ಇಟ್ಸ್ ಒನ್ ಆಫ್ ದ ವೆರಿ ಬ್ಯೂಟಿಫುಲ್ ಪ್ಲೇಸ್ ಆ್ಯಕ್ಚುಲಿ. ನೋಡಿ, ಈವನ್ ದ ರೋಡ್ಸ್ ಆರ್ ವೆರಿ ಗುಡ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಟೋಟಲಿ ಸಿ ದಟ್. ಲುಕ್ ಅಟ್ ದಟ್ ದರ್. ಅಲ್ಲೆಲ್ಲ ಫುಲ್ ಒಂಥರ ಬೆಟ್ಟಗಳೆಲ್ಲ ಕಾಣ್ತೀವಿ ನೋಡಿ, ಎಲ್ಲ ಸಖತ್ತಾಗಿ ಕಾಣ್ತಿದೆ. ಚೆನ್ನಾಗಿದೆ ಒಂಥರ ನಿಮಗೆ ಇನ್ ಆ್ಯಂಡ್ ಅರೌಂಡ್ ಬೆಂಗಳೂರಲ್ಲಿ. ನೋಡಿ, ಈ ರೂಟಲ್ಲಿ ನಿಮಗೆ ಇದೋದ್ರೆ ಸ್ವಲ್ಪ ಶುರು ಆಗುತ್ತೆ. ಸಿ ಲುಕ್ ಅಟ್ ದಟ್ ಕಂಪ್ಲೀಟ್ ಮೌಂಟೇನ್ಸ್. ಸೊ ದಟ್ ಸಿ ದಟ್ ಆಲ್ ದ ಇಟ್ಸ್ ಗೋಯಿಂಗ್ ಲೈಕ್ ದಟ್. ಸಿ ದಟ್ ಯಾ, ಅದು ಮಕ್ಳಿದುರ್ಗ ಅದು ಮಜಾನೇ ಅದು. ಈ ರೂಟ್ ಎಂಜಾಯ್ ಮಾಡಿಕೊಂಡು ಆ ಸ್ಲೋ ಡ್ರೈವ್ನ, ಅದು ಯೂಶ್ವಲಿ ಮಳೆ ಬಂದ್ಬಿಟ್ರಂತೂ ಕೇಳಂಗಿಲ್ಲ. ದಿಸ್ ರೂಟ್ ಇಸ್ ಟೂ ಗುಡ್ ಗೈ. ಯಾ ನೋಡಿ, ಈ ಕಡೆ ಬಂದರೆ ಇವಾಗ ಲೆಫ್ಟ್ ತಗೊಂಡ್ರೆ ನಿಮಗೆ ಮಕ್ಳಿದುರ್ಗ. ಇದೊಂದು ಎಲ್ಲೆ ಹೇಳಿದರೆ ನಿನ್ನ ಆಸೆ ಇಲ್ಲಿ ಎಲ್ಲಿದೆ, ಏಕೆ ಕನಸು ಕಾಣುವ. ನೋಡಿ ಇದರಲ್ಲಿ ಯು ಕ್ಯಾನ್ ಸಿ ದಟ್ ಮಕ್ಲಿದುರ್ಗ. ದಟ್ ಈಸ್ ದ ಮಕ್ಲಿದುರ್ಗ. ಸಿ ದ ಸಿ. Shine
ಗೈಸ್ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ಮಕ್ಲಿದುರ್ಗ ರೈಲ್ವೆ ಸ್ಟೇಷನ್. ಓಕೆ, ಈ ಕಡೆಯಿಂದ ಇದೇ ರೂಟಿಂದ ನೀವು ಒಳಗಡೆ ಹೋದರೆ ದಟ್ ಮಕ್ಲಿದುರ್ಗ ಪ್ಲೇಸ್. ಮುಂಚೆ ಬಂದಾಗ ಏನೂ ಇರಲಿಲ್ಲ ಗುರು, ಇಲ್ಲೆಲ್ಲ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟಿದ್ದಾರೆ. ಸ್ಪೋರ್ಟ್ಸ್ ಅಸೋಸಿಯೇಷನು. ಈ ಟ್ರಾವೆಲಿಂಗ್ ಅಂದರೆ ಆ ಮಜಾನೇ ಒಂಥರ ಡಿಫ್ರೆಂಟ್ ಗೈಸ್. ಮನಸ್ಸಿಗೆ ಹೆವಿ ನೆಮ್ಮದಿ ಕೊಡೋ ಅಂತ ಇದು ನೋಡಿ ಇಲ್ಲಿ. ಇಟ್ ಇಸ್ ವಾಟ್ ದ ಮಕ್ಲಿದುರ್ಗ ಪ್ಲೇಸಸ್. ಸೀದಾ ಟ್ರೆಕ್ ಮಾಡಿಕೊಂಡು ನಾವು ಒಳಗಡೆಯಿಂದ ಟ್ರೆಕ್ ಮಾಡ್ತೀವಿ ಬೇಸಿಕಲಿ. ಸೊ ಹಂಗೆ ಬಂದು ಇಲ್ಲಿ ಆ ಪಾಯಿಂಟಿಗೆ ಬರ್ತೀವಿ. ಬ್ಯಾಕ್ ಆಫ್ ದಾಟ್ ಇದೆಯಲ್ಲ ಅಲ್ಲಿಗೆ. ನಂತರ ಬೆಟ್ಟಗಳ ಮಧ್ಯದಲ್ಲಿ ಇದು ಒಂಥರ ರೋಡ್ ಮಾಡಿರೋದು. ಫೀಲ್ಸ್ ಗುಡ್. ಓಕೆ, ಇವಾಗೊಂದು ಸೀನ್ ಆಯ್ತು ಆ್ಯಕ್ಚುಲಿ. ಇನ್ ದ ಸೆನ್ಸ್ ಐ ಡಸಂಟ್ ನೋ ಹೂ ದಟ್ ಚೈಲ್ಡ್ ವಾಸ್, ಬಟ್ ಯಾ, ಐ ಲಿಟ್ರಲಿ ಲೈಕ್ ದಟ್ ಗೈ. ಓಕೆ, ಅಂದರೆ ಆ ಸ್ಮೈಲ್ ಕೊಟ್ಟಿದ್ದು ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಈ ಥರ ಆ ವ್ಯೂ ಜೊತೆಗೆ ಮಕ್ಕಳುಗಳ ಒಂಥರ ಓಕೆ ಯಾರೋ ವ್ಲಾಗರ್ ಹೋಗ್ತಿದ್ದಾನೆ, ಒಂದು ಹಾಯ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ನಲ್ಲ, ದಟ್ ಈಸ್ ಸೋ ಗುಡ್ ಗೈಸ್. ಸೊ ಯು ಕ್ಯಾನ್ ಸಿ ದಟ್ ದ ಗೌರಿಬಿದನೂರ್ ಇಸ್ 22 ಕಿಲೋಮೀಟರ್. ಹಿಂದೂಪುರ್ ಅನಂತರ ಹೂ ದಟ್ ಗೈ, ಐ ಡಸಂಟ್ ನೋ. I think this is the same guy. Yeah, he's peeping out actually. Yeah, he's on the same this thing log. Yeah, I think yes, this is the guy. Okay, look at him guys. Yeah, bye. Okay, so let's go. He's on my log actually, so I'll be putting it on my channel. Nowadays, that is the guy who made my day today. Okay, look at that scenic view over there. ಎಲ್ಲ ಒಂಥರ ಕೆರೆ ಟೈಪ್ ಇದೆ. ಸೊ ಐ ಥಿಂಕ್ ಲೆಟ್ಸ್ ಟೇಕ್ ಎ ಬ್ರೇಕ್ ಹಿಯರ್. ಯಾ, I guess let's take a break over there and I'll check it out what exactly the scenic is there. ಏನು ಸೀನ್ ಇದೆ ಅಂತ ನೋಡೋಣ ಒಂದ್ಸರಿ. ಇಲ್ಲಿ ನೋಡಿ, ಇಲ್ಲಿ ಮಕ್ಲಿದುರ್ಗದಿಂದ ಸ್ವಲ್ಪ ಮುಂದೆ ಬಂದರೆ ಯು ಗೈಸ್ ಕ್ಯಾನ್ ಸಿ ಸಮಥಿಂಗ್ ಲೈಕ್ ಇನ್ ದ ಲೇಕ್ ಹಿಯರ್. ಓಕೆ, ವಿಚ್ ಇಸ್ ಟೂ ಗುಡ್. ಲೈಕ್ ಮನ್ಸಿಗೆ ಒಂಥರ ನೆಮ್ಮದಿ ಕೊಡೋ ಅಂಥ ಜಾಗ. ಸೊ ದಟ್ಸ್ ಎ ರೀಸನ್ ಐ ಪಾರ್ಕ್ ಮೈ ಬೈಕ್ ಹಿಯರ್. ನೋಡಿ, ನನ್ನ ಬೈಕು ಮತ್ತು ಅದೇ ಥರ ವ್ಯೂ ಆಗ್ತೀನಿ ನೋಡಿ ಅಲ್ಲಿ. ಚಿಕ್ಕದಾಗಿ ಒಂಥರ ಲೇಕ್ ಥರ ಇದೆ, ಬಟ್ ಯಾ, ಇಟ್ಸ್ ಟೂ ಗುಡ್. So life capturing moment with my buddy. His name is Raj. He's a very good editor actually. In the sense design ಎಲ್ಲ ಮಸ್ತಾಗಿ ಮಾಡ್ತಾರೆ. ಗೌರಿಬಿದನೂರು ತಾಲೂಕು. ಓಕೆ, ಗೌರಿಬಿದನೂರು ಬೋರ್ಡ್ ನೋಡ್ತೀರಿ ನೀವು ಜಸ್ಟ್ ನಾವು. ಸೊ ವಿ ಆರ್ ಎಂಟ್ರಿಂಗ್ ದ ಗೌರಿಬಿದನೂರು ಆ್ಯಂಡ್ ಮೈ ಕರೆಂಟ್ ವ್ಲಾಗ್ ಅಥವಾ ನನ್ನ ಮೇನ್ ಕಂಟೆಂಟ್ ಆಫ್ ಟುಡೇಸ್ ವ್ಲಾಗ್ ಇಸ್ ದ ಸೇಮ್. ಇದೇ ಏರಿಯಾದಲ್ಲಿದೆ. ಓಕೆ, ಯು ಗೈಸ್ ವಿಲ್ ಟ್ರೈ ಟು ಸಿ ದ್ಯಾಟ್ ಇನ್ನೊಂದು ಸ್ವಲ್ಪ ಮುಂದೆ. ಸೊ ಲೆಟ್ಸ್ ಸಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಯಾ, ಏನಿದೆ ಎಷ್ಟೊಂದು ಕಾರ್ಸ್ಗಳೆಲ್ಲ ಫುಲ್ ನಿಂತ್ಕೊಂಡಿದೆ. ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಇಟ್ ಇಸ್ ದ ಥಿಂಗ್ಸ್ ಆರ್ ದೇರ್. ಯಾ, ಆಕ್ಸಿಡೆಂಟ್ ಆಗಿದೆಯಾ ಬ್ರೋ? ಆಕ್ಸಿಡೆಂಟ್ ಐ ಗೆಸ್ ಬ್ರೋ, ಆಕ್ಸಿಡೆಂಟ್ ಐ ಗೆಸ್. ಅಣ್ಣ ಏನು ಆಕ್ಸಿಡೆಂಟಾ? ಓ ಮೈ ಗಾಡ್ ಬ್ರೋ, ಸಮ್ ಆಕ್ಸಿಡೆಂಟ್ ಹ್ಯಾಸ್ ಹ್ಯಾಪನ್ ಬ್ರೋ. ಓ ಮೈ ಗಾಡ್ ಬ್ರೋ, ದಿಸ್ ಇಸ್ ಪ್ರಿಟಿ ಹಾರ್ಡ್ ಬ್ರೋ. ಯಾ, ತುಂಬ ಇದಾಗೋಗಿದೆ ಗುರು. ಯಾವಾಗ ಆಗಿರೋದಣ್ಣ? ಯಾವಾಗ ಆಗಿರೋದು? 2 ಗಂಟೆ ಮುಂದೆನಾ? ಕತೆ ಪಾಪ ಅನ್ಸುತ್ತೆ ಗುರು. ಹೆಂಗೆ ಅನ್ಸೋದಂದರೆ ನಿಧಾನಕ್ಕೆ ಹೋಗ್ಬೇಕು ಗುರು ಯಾವತ್ತಿದ್ರು ಲೈಫಲ್ಲಿ. ನಾವು ಏನೇ ಇದು ಅಂದ್ಕೊಂಡಿದ್ರು
ಥಿಂಗ್ಸ್ ಆರ್ ಸೋ ವರ್ಸ್ ಆ್ಯಕ್ಚುಲಿ. ಹಾಂ, ನಿಧಾನಕ್ಕೆ ಹೋಗಿ ಸ್ವಲ್ಪ ಆ ಟರ್ನಿಂಗ್ಸ್, ಬಿಕಾಸ್ ದಿಸ್ ಇಸ್ ದ ಒನ್ ವೇ ಕೈಂಡ್ ಆಫ್ ಥಿಂಗ್ಸ್. ನೀವೇ ನೋಡ್ತೀರಾ, ಎಲ್ಲ ನೋಡಿದ್ರು ಅಲ್ಲಿ ನೋಡಿ ಏನಂದ್ರೆ ಏನೂ ಇಲ್ಲ. ಅಲ್ಲಿ ಅಷ್ಟೊಂದು ಫಾಸ್ಟಾಗಿ ಬಂದರೆ ಈ ಕಡೆಯೂ ಈ ಕಡೆಯಿಂದ ಏನೋ ಒಂದೊಂದು ಟರ್ನಿಂಗ್ಸಲ್ಲಿ ಏನೂ ಕಾಣೋದು ಇಲ್ಲ. ಓಕೆ, ಸೊ ಹಿಂಗಿರೋ ಟೈಮಲ್ಲಿ ಅಫ್ಕೋರ್ಸ್ ದ ಕ್ಲಾಶಸ್ ವಿಲ್ ಹ್ಯಾಪನ್. ಓಕೆ, ಸೊ ಜಸ್ಟ್ ಬಿ ಕೇರ್ಫುಲ್ ಗೈಸ್. ಓಕೆ, ಈ ಥರ ಎಲ್ಲ ಲಾಗ್ಸಲ್ಲಿ ಹಾಕಕ್ಕೆ ಹೋಗಬಾರ್ದು, ಬಟ್ ಸ್ಟಿಲ್ ಐ ಫೀಲ್ ವಾಟ್ ಎಕ್ಸಾಕ್ಟ್ಲಿ ಯಾ. ಓಕೆ, ಐ ಫೀಲ್ ಲಿಟ್ರಲಿ ಸ್ಯಾಡ್ ಫಾರ್ ದ್ಯಾಟ್ ಮ್ಯಾನ್. ಲೈಕ್ ಏನಾಗಿದೆ ಅಂತ ಗೊತ್ತಿಲ್ಲ, ಬಟ್ ಐ ಡೋಂಟ್ ವಾಂಟ್ ಟು ಗೋ ಆ್ಯಂಡ್ ಆಸ್ಕ್ ಆಲ್ಸೋ ಗೈಸ್, ಬಿಕಾಸ್ ಒಂಥರ ಹರ್ಟ್ ಆಗುತ್ತೆ ಮನಸ್ಸಿಗೆ. ಸಿ ಯಾವುದೇ ಹ್ಯೂಮನ್ ಆಗಲಿ, ಓಕೆ, ಅದನ್ಸುತ್ತೆ ಅದತ್ರ, ಬಿಕಾಸ್ ಇಟ್ಸ್ ಎ ಹ್ಯೂಮನ್ ಬೀಯಿಂಗ್, ಅವ್ರಿಗೊಂದು ಜೀವ ಇರುತ್ತೆ. ಸೊ ನಿಧಾನಕ್ಕೆ ಹೋಗಿ ಗೈಸ್, ದಟ್ಸ್ ವಾಟ್ ಐ ಕ್ಯಾನ್ ಸೇ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್. A little longer than a few minutes later. ಸಿಕ್ಕಿದ್ರು ಗುರು ನಮ್ಮ ಶಿಷ್ಯಂದಿರು, ಏನೋ ಜೋಶಲ್ಲಿ ಬರ್ತಾವ್ರು ಗುರು. ಹಾಂ, ಏನೋ ಸ್ಪೀಕರ್ ಎತ್ಕೊಂಡ್ಬಿಟ್ಟವ್ರೆ ಅನ್ಸುತ್ತೆ. ಸೊ ನೋಡೋಣ ಏನು ತಂದಿದ್ದಾರೆ ಅಂತ. ಏನಾಯ್ತು ಮಚ್ಚ ಯಾಕೆ? Oh, crazy boys, literally. Let them enjoy. Yeah. Look at them guys. So crazy guys. ಹಿಂಗಿರೋದು ಅದೇ ಹುಡುಗರದು ಲೈಫ್ ಅಂದರೆ, ಏನಕ್ಕೆ ಹುಡುಗರು ರೋಡ್ ಟ್ರಿಪ್ ಮಾಡಬೇಕು ಅಂದರೆ ಇದೇ ಕಾರಣಕ್ಕೋಸ್ಕರ. ಓಕೆ, ಲುಕ್ ಅಟ್ ದಟ್, ಲುಕ್ ಅಟ್ ದ ವೇ ಮೈ ಫ್ರೆಂಡ್ ಈಸ್ ಸೋ ಹ್ಯಾಪಿ ಟುಡೇ. ಮಾಡಬೇಕು ರೋಡ್ ಟ್ರಿಪ್ಸು, ಬಟ್ ಹುಷಾರಾಗಿ ಮಾಡಬೇಕು ಎಲ್ಲ. ಓಕೆ, ನೀವು ಮೋಟೋ ವ್ಲಾಗ್ ಮಾಡ್ತಿರೋ ಏನು ಮಾಡ್ತಿರೋ, ಓಕೆ, ಬಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆನ್ ಯುವರ್ ಓನ್ ಗೈಸ್. ಓಕೆ, ಸೊ ಯಾವತ್ತಿದ್ರೂ ಅಷ್ಟೇ ಟ್ರಾವೆಲ್ ಮಾಡಬೇಕಾದ್ರೆ ಹುಷಾರಾಗಿ ಟ್ರಾವೆಲ್ ಮಾಡಿ. ಓಕೆ, ದಟ್ ಈಸ್ ವಾಟ್ ಮೈ ಕನ್ಸರ್ನ್ ಫ್ರಮ್ ದ ವಾಟ್ ಎವರ್ ದ ಲಾಗ್ಸ್ ಐ ವಿಲ್ ಬಿ ಡೂಯಿಂಗ್. ಓಕೆ, ಎಂಜಾಯ್ ಮಾಡೋಣ ಲೈಫ್ನ. ಓಕೆ, ಬಟ್ ಕೇರ್ಫುಲ್ ಆಗಿ, ವಿ ಹ್ಯಾವ್ ಟು ಬಿ ಕೇರ್ಫುಲ್. ದಟ್ಸ್ ಆಲ್. ಅದೇ ಮನುಷ್ಯನಿಗೆ ಕೇರ್ಫುಲ್ನೆಸ್ಸೇ ಇಲ್ಲ ಅಂತಂದರೆ ನೀವು ಏನೇ ಮಾಡಿ ಏನೇ ಸಾಧನೆ ಮಾಡಿದ್ರೂ, ಓಕೆ, ಇಟ್ ವಿಲ್ ಬಿ ಗಾನ್ ಒನ್ ಡೇ, ಇಸ್ಂಟ್ ಇಟ್? ಇವಾಗ 36 ಕಿಲೋಮೀಟರ್ ತೋರಿಸ್ತಾ ಇದೆ, ಆ್ಯಂಡ್ ವಿ ಶುಡ್ ಹ್ಯಾವ್ ಟು ಟೇಕ್ ಇಟ್ ಆನ್ ಸಮ್ವೇರ್. ಆ್ಯಂಡ್ ಆಲ್ಮೋಸ್ಟ್ ಇದು ಆಂಧ್ರ ಪ್ರದೇಶ್ ಬಾರ್ಡರ್ ಆ್ಯಂಡ್ ಆಲ್ಸೋ ದ ಕರ್ನಾಟಕ ಬಾರ್ಡರ್ ಗೈಸ್. ನಾವು ಇವಾಗ ಹೋಗ್ತಿರೋ ಅಂಥ ಜಾಗ ಇಟ್ಸ್ ಆಲ್ಮೋಸ್ಟ್ ದ ಸಿಮಿಲರ್. If you go like around 50 kilometers far, see that's the reason RTO check post is there. See that RTO check post ಅಂತ ಹಾಕಿದ್ದಾರೆ. Okay, look at this city guys. ಆ ಸಿಟಿ ಜೊತೆಗೆ ವೆದರ್ ಕೂಡ ಅದೇ ಥರ ಟರ್ನ್ ಆಗ್ತಿದೆ. ಇಲ್ಲಿ ಮಳೆ ಬರುವ ಎಲ್ಲ ಸೂಚನೆ ಇದೆ, ಪ್ರಾಬಬ್ಲಿ ಮುಂದೆ ಬರ್ತಿರ್ಬೋದು. ನಾವು ಇವಾಗ ಗೌರಿಬಿದನೂರಲ್ಲಿ ಇದ್ದೀವಿ ಬೇಸಿಕಲಿ. ಸೊ ದಟ್ಸ್ ಅ ರೀಸನ್ ಐ ಕ್ಯಾನ್ ಸಿ ಆಲ್ ದ ಬ್ಯೂಟಿಫುಲ್ ವ್ಯೂಸ್ ಆಫ್ ದಿಸ್ ಸಿಟಿ. ದೇ ಹ್ಯಾವ್ ಮೇಂಟೈನ್ಡ್ ಸೋ ವೆಲ್ ಟು. ಸಿ ಲುಕ್ ಅಟ್ ದಟ್, ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ಲೆಫ್ಟ್ ಹಿಯರ್. ಇಲ್ಲೇ ನೋಡಿ, ಬಾಗೇಪಲ್ಲಿ 46, Lepakshi 30 kilometer and Guddibande is 20 kilometer. Wow. Look at that guys, look at that. Oh my god. Total craziness. ಆ ಚೆಂಡು ಮಲ್ಲಿಗೆ ಹೂ ಜೊತೆಗೆ ಆ ಬೆಟ್ಟದ ವ್ಯೂ ನೋಡ್ತಿದ್ರೆ ವಾವ್. See, it's all about not the destination, okay? It's all about the journey. Is what
ದೇ ಸೇ ಆಸ್ ಇನ್ ದ ಟ್ರಾವೆಲು. ನೋಡಿ ಗೈಸ್ ಹೆಂಗಿದೆ. ಇವಾಗ ನಾವು ಆ ಕಡೆ ಒಳಗಡೆ ಹೋಗ್ಬೇಕಾಗಿರೋದು ಆ್ಯಕ್ಚುಲಿ. ಸೊ 3.4 ಕಿಲೋಮೀಟರಲ್ಲಿ ರೈಟ್ ಸೈಡ್ ತೋರಿಸ್ತಿದೆ. ಇವಂದೇ ಒಂದು ಹೆಲ್ಮೆಟ್ ಟಕ 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 ಅಂತ ಹೊಡಿತೈತೆ ಇಲ್ಲಿ ತಲೆ. ನೋಡಿರಿ ಮಿರರ್ಗೆ ಹಾಕೋಣ. ಓಹೋ ಶಿಷ್ಯ ಅಲ್ಲೊಂದು ನೋಡಿ ಇಲ್ಲಿ ಹೆಂಗೆ ಕಾಣ್ತೈತೆ ಅಣ್ಣಂದು ಕಿತ್ತೋಗೈತೆ ಅದನ್ನು. ತೌಕ್ಲಹಳ್ಳಿ 1.6 ಕಿಲೋಮೀಟರ್ಲಿ ಡೈವರ್ಷನ್ ಇದೆ. ಸೊ ಲೆಟ್ಸ್ ಟೇಕ್ ಎ ಡೈವರ್ಷನ್ 1.6 ಕಿಲೋಮೀಟರ್. ನೋಡಿ ಗೈಸ್ ಎಲ್ಲ ಲುಕ್ ಅಟ್ ದಟ್ ಮೌಂಟೇನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಸ್ತಾಗಿ ಕಾಣ್ತಿದೆ ನೋಡಿ. 360 ವ್ಯೂ ಹಂಗೆ ಆನ್ ದ ವೇ ತೋರಿಸ್ತಾ ಇದ್ದೀನಿ. ಸೊ ಈ ಥರ ವ್ಯೂ ಸಿಗಬೇಕು ಅಂತಂದರೆ ಯು ಗೈಸ್ ಶುಡ್ ರೈಡ್ ಟುವರ್ಡ್ಸ್ ದಿಸ್ ಪ್ಲೇಸ್. whoever the motovloggers are there, right? ಎಲ್ಲರೂ ಬನ್ನಿ, ಚೆನ್ನಾಗಿದೆ. ಒಂಥರ ಸಿಟಿಲಿದ್ದು ಬೋರ್ ಆಗಿರೋ ಟೈಮಲ್ಲಿ ಈ ಥರ ಒಂದು ಚಿಕ್ಕ ರೈಡ್ ಮಾಡ್ಕೊಂಡ್ರೆ ನೋಡಿ ಚೆನ್ನಾಗಿ ಕಾಣ್ತೀವಿ ನೋಡಿ. ಇದು ಸೆಪ್ಟೆಂಬರ್ ಸೀಸನಲ್ಲಂತೂ ಎಲ್ಲ ಈ ಗ್ರೀನರೀಸ್ ಎಲ್ಲ ತುಂಬಿಕೊಂಡಿರುತ್ತೆ. ಸೊ ಹಂಗಾಗಿ ಯು ಹ್ಯಾವ್ ಟು ಟೇಕ್ ಎ ರೂಟ್. 90 ಮೀಟರ್ಸಲ್ಲಿ ಇದೆ ಡೈವರ್ಷನ್. Yeah, this is a complete off-roading, I guess. So now I'll be going to the off-roading. ನೋಡಿ ಶುರು ಆಯ್ತು ಇವಾಗ. ಇದೇ ಜಾಗಕ್ಕೆ ಇವಾಗ ನಾನು ಕರ್ಕೊಂಡು ಹೋಗ್ತಾ ಇರೋದು. ಕಂಪ್ಲೀಟ್ ಆಫ್ ರೋಡಿಂಗ್ ಗೈಸ್. ನಮ್ಮ ಟಿ ವಿ ಎಸ್ ಫೋನಿನ ಹೋಗ್ತಾವ್ ನೋಡಿ ಹೆಂಗೆ ಹೊಡಿತಾನೆ ಶಿಷ್ಯ. ಪರವಾಗಿಲ್ಲ. ಚೆನ್ನಾಗಿದೆ ಅಂದ್ಕೊಂಡಿರ್ತಾರ. ಓಕೆ, ಇಲ್ಲಿಂದ ಆಫ್ ರೋಡಿಂಗು ಶುರು ಆಗಿದೆ. ಡ್ರಾಪ್ ಮಾಡ್ತೀನಿ ನಾನು ಇವಾಗ. Yes. Thanks, buddy. Yeah. Hey, mom. Oh my God, bro. Look at that view, bro. Oh my God. Yoo-hoo. Wow. Sure, bro. Sure, yeah. What is that? Parking thou kept off. ಆಫ್ ರೋಡಿಂಗಲ್ಲಿ ಕ್ಲಚ್ ಬಿಟ್ಬಿಟ್ರೆ ನೀವು ಹಾರ್ಕೊಂಡು ಹೊಟ್ಟೋಗುತ್ತೆ. ಎಸ್ ಫೈನಲಿ ವಿ ರೀಚ್ ಗೈಸ್. ಇಲ್ಲಿ ನೋಡಿ, ದಿಸ್ ಇಸ್ ದ ಪರ್ಟಿಕ್ಯುಲರ್ ಡೆಸ್ಟಿನೇಷನ್. ಐ ನೋ ದ್ಯಾಟ್. ನೋಡಿ ಗೈಸ್, ಎಸ್. ಕಂಪ್ಲೀಟ್ ಮಳೆ ಬಂದರೆ ಹೆಂಗೆ ಪರಿಸ್ಥಿತಿ ಆಗಿರುತ್ತೆ. ಬಟ್ ವಾಟರ್ ಪ್ಲೇಸ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ನೋಡಿ ಎಲ್ಲ. ಗುಡ್. ಎಸ್ ಲೈಫ್ ಜಾಕೆಟ್ ಎಲ್ಲ ಕೊಡ್ತಿದ್ದಾರೆ. ಓಕೆ, ಲೆಟ್ಸ್ ಗೋ ಅಂಡ್ ಚೆಕ್ ದ ಪ್ರೈಸ್. ಓಕೆ ಗೈಸ್, ನಾವು ಆ ಕಡೆ ಇದ್ವಿ, ಆ ಪಾಯಿಂಟಲ್ಲಿ ಇದ್ವಿ ಆ್ಯಕ್ಚುಲಿ. ಓಕೆ, ಆ ಪಾಯಿಂಟಿಂದ ನಾವು ಇವಾಗ ಏನು ಮಾಡಿದ್ವಿ, ಇಲ್ಲಿಂದ ಫುಲ್ ಆ ಕಡೆ ರೂಟ್ ಇದೆ ಆ್ಯಕ್ಚುಲಿ. ಓಕೆ, ಇಲ್ಲಿಂದ ರೂಟಿಂದ ಬಂದರೆ ಇಲ್ಲಿ ಬೈಕಿಂಗ್ ಪಾರ್ಕ್. ಯು ಕ್ಯಾನ್ ಸಿ ದರ್ ಮೈ ಬೈಕ್ ಇಸ್ ಪಾರ್ಕ್. ನೋಡಿದ್ರೆ ಮತ್ತೆ ಇದೇ ಥರ ವ್ಯೂ. ಇಲ್ಲಿ ನೋಡಿ, ಇದೇ ಥರ ನಿಮ್ಗೆ ವ್ಯೂ ಸಿಗುತ್ತೆ ನೋಡಿ. ಸೇಮ್ ಕಂಪ್ಲೀಟ್ ವಾಟರ್ ಜೊತೆಗೆ ನಿಮಗೆ ವ್ಯೂ ಕೂಡ ಹಂಗೆ ಸಿಗುತ್ತೆ ನಿಮಗೆ.
peaks, mountains, and look at that people. They're going for the boating. Bye bye guys. Yes. ಪರವಾಗಿಲ್ಲ ಎಲ್ಲ ಲೈಫ್ ಜಾಕೆಟ್ ಎಲ್ಲ ಕೊಟ್ಟಿದ್ದಾರೆ. ಐ ಮೀನ್ ದ ರೈಡ್ ವಿಲ್ ಬಿ ಟೂ ಗುಡ್ ಗೈಸ್. ದ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಲುಕ್ ಅಟ್ ದಟ್ ಅಂತ ಹೋಗ್ತಾರೆ. ಫಾಸ್ಟಾಗಿ ಹೋಗ್ಬೇಕು, ಅವಾಗ ಇನ್ನೂ ಮಜಾ ಇರುತ್ತೆ. ಸೊ ಬೋಟಿಂಗ್ ಫೆಸಿಲಿಟಿ ಎಲ್ಲ ಅವೈಲೇಬಲ್ ಮಾಡಿದ್ದಾರೆ ಇಲ್ಲಿ. ಅವೈಲೇಬಲ್ ಇದೆ. ಒಂದು ರೀತಿ ಕ್ಯಾಮ್ರಾದ ಮೌಂಟು ಡ್ರಾಪ್ ಆಗೋಯ್ತು. ಸಪೋರ್ಟ್ ಮಾಡಿದ್ರೆ ನಮಗೆ ವಿಡಿಯೋ ಹಾಕ್ತೀನಿ ನಾನು. ಓಕೆ, ಲೆಟ್ಸ್ ಗೋ. ಬಾಯ್ ಬಾಯ್. ಯಾ ಓಕೆ. ಅಣ್ಣ ಅವರು ಮಂಜು ಅಣ್ಣ ಅಂತ. ಸೊ ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ. ಬಂದರೆ ನಾವು ಪಿಟ್ ಸ್ಟಾಪ್ ಆಗಿ ಅವ್ರ ಇದರಲ್ಲಿ ಐ ಮೀನ್ ಲೈಕ್ ಶಾಪಲ್ಲಿ. ಸೊ ಇಟ್ ವಾಸ್ ಲೈಕ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಅವ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ಆಲ್ಸೋ ದ ವೇ ಈ ಟ್ರೀಟೆಡ್ ತುಂಬ ಇಷ್ಟ ಆಯಿತು ನಮ್ಗಳಿಗೆಲ್ಲ. ಓಕೆ, ಸೊ ಹಿಂಗಾಗಿ ಆಲ್ಮೋಸ್ಟ್ 6 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ಆಲ್ಸೋ ಕರ್ವ್ಸ್ ಇದೆ, ಸ್ವಲ್ಪ ನಿಧಾನಕ್ಕೆ ಹೋಗಿ ಅಂತ ಹೇಳಿದ್ರು. ಸೊ ಐ ವಿಲ್ ಟೇಕ್ ದ್ಯಾಟ್. ಈ ಥರ ವ್ಯೂಸ್ ಅಂತೂ ಯಾವತ್ತೂ ಮರೆಯೋಕ್ಕಾಗಲ್ಲ ಲೈಫಲ್ಲಿ.